ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕ್ಕಿಂಗ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಾಳೆಕಾಯಿಯ ಚಕ್ಕೆ ಪೋಳ್ದ್ಯ ಅಥವಾ ಖಾರ ಪೋಳ್ಜ ಅಂತ ಹೇಳ್ತೀವಿ. ಇದನ್ನು ನಮ್ಮ ಕಡೆ ನಾವು ಚಕ್ಕೆ ಪೋಳ್ಜ ಅಂತ ಹೇಳ್ತೀವಿ. ಹೆಸರನ್ನು ಕೇಳಿ ಇದೇನು ಈ ಥರ ಇದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಬಾಳೆಕಾಯಿ ಖಾರ ಪೋಳ್ದ್ಯ ಅಥವಾ ಚಕ್ಕೆ ಪೋಳ್ಜಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು 2 ಬಾಳೆಕಾಯಿನ ತೊಗೊಂಡಿದ್ದೀನಿ. 8ರಿಂದ 10 ಬೆಳ್ಳುಳ್ಳಿ, ಇದು ಸೂಜಿ ಮೆಣಸು ಅಂತ ನಾವು ಹೇಳ್ತೀವಿ. ಆಮೇಲೆ ಲಿಂಬು, ಇಷ್ಟು ಬೇಕಾಗುತ್ತೆ. ಮೊದಲಿಗೆ ಬಾಳೆಕಾಯಿಯನ್ನು ನಾವು ನೀಟಾಗಿ ಪೀಲ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ. ಬಾಳೆಕಾಯಿನ ಪೀಲ್ ಮಾಡಿ ಹೆಚ್ಚಿಟ್ಕೊಂಡಿದ್ದಾಗಿದೆ. ಇದನ್ನು ಈಗ ನಾನು ಕುಕ್ಕರಲ್ಲಿ 1 ವಿಸಲ್ ಹಾಕಿಸ್ತೀನಿ. 1 ವಿಸಲ್ ಸಾಕು, ಜಾಸ್ತಿ ಹಾಕಿದ್ರೆ ಬಾಳೆಕಾಯಿ ತುಂಬ ಮೆತ್ತಗಾಗ್ಬಿಡುತ್ತೆ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಬಾಳೆಕಾಯಿನ ನಾನು ತಗೊಂಡು ರುಬ್ಬಕ್ಕೆ ಹಾಕ್ತೀನಿ. ಒಂದು 8-10 ಪೀಸನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸೂಜಿ ಮೆಣಸು. ಬಾಳೆಕಾಯಿಗೆ ಸ್ವಲ್ಪ ಜಾಸ್ತಿ ಖಾರ, ಜಾಸ್ತಿ ಉಳಿಬೇಕಾಗುತ್ತೆ. ಸೊ ಸ್ವಲ್ಪ ಖಾರನ ಹಾಕಿ ಇದನ್ನು ರುಬ್ಕೊಳ್ಳೋಣ ಚೆನ್ನಾಗಿ. ನೋಡಿ, ರುಬ್ಬಿದಾಗಿದೆ. ಈ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಶ್ರಣವನ್ನು ಹಾಕಿ ಒಲೆ ಮೇಲೆ ಇದನ್ನು ಕುದಿಸೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕುದಿ ಬರ್ತಾ ಇದೆ. ಇವಾಗ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಹಾಕೋಣ. ಇದಕ್ಕೆ ಒಗ್ಗರಣೆನೇ ಮೇನ್ ಆ್ಯಕ್ಚುಲಿ. ಇವಾಗ ಇದಕ್ಕೆ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆ ಕಾಳು, ಆಮೇಲೆ ಬೆಳ್ಳುಳ್ಳಿ ಆವಾಗಲೇ ತೋರಿಸಿದ್ನಲ್ಲ. ಕೆಲವರು ಹಿಂಗನ್ನು ಆ್ಯಡ್ ಮಾಡ್ತಾರೆ, ಅದು ನಿಮ್ಮ ಟೇಸ್ಟ್ಗೆ ಬಿಟ್ಟಿದ್ದು. ನಿಮಗೆ ಹಿಂಗೆ ಇಷ್ಟ ಅಂದರೆ ನೀವು ಹಿಂಗನ್ನೇ ತೊಗೊಳ್ಳಿ, ಅಥವಾ ಬೆಳ್ಳುಳ್ಳಿ ಇಷ್ಟ ಅಂದರೆ ಬೆಳ್ಳುಳ್ಳಿ ತಗೊಳ್ಳಿ. ಯಾರಿಗೆ ಯಾವ್ದು ಇಷ್ಟ ಅದು ತೊಗೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ, ಇವಾಗ ಇದು ಚೆನ್ನಾಗಿ ಒಗ್ಗರಣೆ ಚಟ ಚಟ ಅನ್ನೋ ಅಷ್ಟರಲ್ಲಿ ಇದಕ್ಕೆ ಈ ಥರ ಹಾಕಬೇಕು. ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಬಾಳೆಕಾಯಿಯ ಸವಿಯಲು ಸಿದ್ಧವಾಗಿದೆ. ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಲಿಂಬುವನ್ನು ಇದಕ್ಕೆ ಸೇರಿಸ್ಬೇಕು. ಇದಕ್ಕೆ ಲಿಂಬುನ ಹಾಕಿ ಒಂದು ಫುಲ್ ಲಿಂಬು ಬೇಕಾಗುತ್ತೆ, ಹಾಫು. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅನ್ನದ ಜೊತೆ ಬಾಳೆಕಾಯಿಯ ಖಾರ ಪೋಳ್ದ್ಯ ಅಥವಾ ಚಕ್ಕೆ ಪೋಳ್ಜ ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು.